ಮೋದಿ ಕಾರ್ಯಕ್ರಮದಲ್ಲೂ ಪ್ರಜ್ವಲ್ ಮತ್ತು ಪ್ರೀತಮ್ ಗೌಡ್ರದ್ದು ವೇದಿಕೆ ಮೇಲೆ ಎಲ್ಲರನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಮಾತನಾಡಿಸಿದರು. ಪ್ರೀತಮ್ ಗೌಡ ಬಳಿ ಹೋಗದೇನೆ ಅಂತರವನ್ನ ಪ್ರಜ್ವಲ್ ರೇವಣ್ಣ ಕಾಯ್ದುಕೊಂಡಿದ್ದಾರೆ. ಅತ್ತ ಕುಮಾರಸ್ವಾಮಿ ಕಾಲಿಗೆ ನಮಸ್ಕರಿಸಿದ್ದಾರೆ ಪ್ರತಾಪ್ ಸಿಂಹ ಅವರು. ಮೋದಿ ಕಾರ್ಯಕ್ರಮದಲ್ಲೂ ಕೂಡ ಪ್ರಜ್ವಲ್ ಪ್ರೀತಮ್ ಮುನಿಸು ಮುಂದುವರೆದಿದೆ. ಬಿಸಿ ರಕ್ತ ಇಬ್ಬರ ನಡುವೆ ಇರುವಂತಹ ಪ್ರತಿಷ್ಠೆಗಳು ಬಹಳ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದೆ. ಇದು ಯಾವ ರೀತಿ ನಾಂದಿ ಹಾಡುತ್ತೋ ಗೊತ್ತಿಲ್ಲ. ಅಲ್ಲಿ ನೋಡಿ ಪ್ರೀತಮ್ ಗೌಡ್ರು ಅಲ್ಲೇ ಇದ್ದಾರೆ. ಎಲ್ಲರನ್ನೂ ಮಾತನಾಡಿಸೋದ್ರು, ಆದರೆ ಪ್ರೀತಮ್ ಗೌಡ್ರನ್ನ ಅವ್ರು ಮಾತನಾಡಿಸ್ತಿಲ್ಲ. ಇದು ಬಹಳ ಚರ್ಚೆಗೆ ಎಡೆ ಮಾಡಿಕೊಡುವಂಥ ವಿಚಾರಗಳು. ಇಷ್ಟೊಂದು ಪ್ರತಿಷ್ಠೆಗಳು ಯಾಕೆ ಬೇಕು ನೋಡಿ. ಅಲ್ಲಿ ನೋಡಿ ಪಕ್ಕದಲ್ಲಿರುವಂಥ ಪ್ರತಾಪ್ ಸಿಂಹ ಅವ್ರನ್ನ ಮಾತನಾಡಿಸ್ತಾರೆ, ಆದರೆ ಪ್ರೀತಮ್ ಗೌಡ್ರನ್ನ ಮಾತನಾಡಿಸೋದಿಲ್ಲ. ಏನಾಯ್ತು, ಅವರು ಪ್ರತಿಷ್ಠೆ ಇದ್ರು ನೀವಾದರೂ ಪ್ರತಿಷ್ಠೆ ಬಿಟ್ಟು ಹೋಗ್ಬೇಕಲ್ಲ, ಯಾರಾದರೂ ಒಬ್ಬರು ಹೋಗ್ಬೇಕು. ಇಲ್ಲ ನಾನೇ ದೊಡ್ಡವನು ಅಂದರೆ ಜನ ನಿಮ್ಮನ್ನು ಯಾರು ದೊಡ್ಡವರು ಅಂತೇಳಿ ಎಲ್ಲಿಡಬೇಕು ಅಲ್ಲಿ ಇಟ್ಬಿಡ್ತಾರೆ. ಸೊ ಅವ್ರವ್ರಿಗೆ ಬಿಟ್ಟಿದ್ದದು. ಸದ್ಯಕ್ಕಂತೂ ಅದು ಸೀನ್ ಕಾಣಿಸ್ತಾ ಇದೆ ವೇದಿಕೆಯ ಮೇಲೆ. ಎಲ್ಲರನ್ನೂ ಕೂಡ ಮಾತನಾಡಿಸ್ತಾರೆ, ಆದರೆ ಪ್ರೀತಮ್ ಗೌಡ್ರನ್ನ ಮಾತ್ರ ಅವರು ಮಾತನಾಡಿಸೋದೇ ಇಲ್ಲ. ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಪ್ರೀತಮ್ ಗೌಡ್ರು ಮೊದಲೇ ಕೂತಿದ್ರು, ಪ್ರಜ್ವಲ್ ರೇವಣ್ಣ ಅವರು ಬಂದರು, ಎಲ್ಲರನ್ನೂ ಕೂಡ ಹಲೋ ಹೇಳ್ಕೊಂಡು ಹೋದರು. ಆದರೆ ಇನ್ನುಳಿದಂಥವ್ರು ಯಾರೂ ಕೂಡ ಅಲ್ಲಿ ಏನೂ ಚಕಾರ ಎತ್ತಲಿಲ್ಲ. ಓನ್ಲಿ ಪ್ರೀತಮ್ ಗೌಡ್ರ ವಿಚಾರದಲ್ಲಿ ಮಾತ್ರ ಅಲ್ಲಿ ಕಾಣಿಸಿಕೊಳ್ತಾ ಇರೋದು. ಸೊ ಇದು ಬಹಳ ಹಾಸನದ ವಿಚಾರದಲ್ಲಿ, ಹಾಸನ ಕ್ಷೇತ್ರದಲ್ಲಿ ಇರುಸು ಮುರುಸಿಗೆ ನಾಂದಿ ಹಾಡುತ್ತೆ ಇಬ್ಬರ ಮೈತ್ರಿಯ ವಿಚಾರದಲ್ಲಿ. ಇನ್ನುಳಿದಂಥ ಎಲ್ಲ ಕ್ಷೇತ್ರಗಳಲ್ಲೂ ಒಂದಾಗಿರಬಹುದು, ಬಟ್ ಹಾಸನದ ಮಾತ್ರ ಜಿದ್ದಾಜಿದ್ದಿಯಲ್ಲಿದೆ. ನೀನು ಅನ್ನೋ ಮಟ್ಟಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸಿದ್ದಾರೆ. ಈಗ ವಿಶೇಷ ಹೆಲಿಕಾಪ್ಟರ್ ಮೂಲಕವಾಗಿ ಈಗ ಅವರು ಸಮಾವೇಶ ನಡೆಯುವಂಥ ಜಾಗಕ್ಕೆ ಬಂದು ತಲುಪಿದ್ದಾರೆ. ಇನ್ನೇನು ಕಾರ್ಯಕ್ರಮ ಆರಂಭವಾಗುತ್ತೆ ಈಗ. ಸೊ ಸಿದ್ದರಾಮಯ್ಯನವರ ಅಡ್ಡ, ಸಿದ್ದರಾಮಯ್ಯನವರ ಜಿಲ್ಲೆ, ತವರು ಜಿಲ್ಲೆ ಆಗಿರುವಂಥ ಮೈಸೂರಿನಲ್ಲಿ ಮೋದಿಯವರು ರಣಕಹಳೆಯನ್ನು ಮೊಳಗಿಸೋಕೆ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಏನಿರುತ್ತೆ ಅವರ ಬಾಣಗಳು ಭಾಷಣದಲ್ಲಿ ಅನ್ನುವಂಥದ್ರ ಮೇಲೆ ಈಗ ಚುನಾವಣೆಯ ಚರ್ಚೆಗಳು ಆರಂಭವಾಗಕ್ಕೆ ಶುರುವಾಗುತ್ತೆ. ಕಾರಣ ಇನ್ನು ಬಹಳ ದಿನ ಉಳಿದಿಲ್ಲ, 11 ದಿನ ಮಾತ್ರ ಬಾಕಿ ಉಳ್ಕೊಂಡಿರೋದು. ಇವತ್ತಿಂದ ಹೊರತುಪಡಿಸಿದರೆ 10 ದಿನ ಬಾಕಿ ಉಳ್ಕೊಂಡಿರೋದು. ಸೊ ಹಾಗಾಗಿ ಅದರಲ್ಲೊಂದು 2 ದಿನ ಕಳೆದು ಹಾಕ್ಬಿಟ್ರೆ, ಯಾಕಂದರೆ ಭಾಷಣಗಳನ್ನು ಮಾಡೋಕ್ಕಾಗಲ್ಲ. 2 ದಿನ ಇನ್ನು ಉಳಿದಂಥದ್ದು 25, 24, 25 ಬರೀ ಮನೆ ಪ್ರಚಾರ ಇರುತ್ತೆ. ಸೊ ಹಾಗಾಗಿ ಇನ್ನು ಉಳಿಯುವಂಥ 8 ದಿನಗಳು ಏನೇ ಅಬ್ಬರಿಸೋದಾದರೂ ಕೂಡ 8 ದಿನದಲ್ಲಿ ಅಬ್ಬರಿಸಿಬಿಡಬೇಕಾಗತ್ತೆ. ಯಾವ್ಯಾವ ಮಾತುಗಳು ಬರುತ್ತೆ, ಹೇಗೆ ಮಾತುಗಳು ಬರುತ್ತೆ ಅನ್ನೋದನ್ನು ಇವತ್ತಿನ ಪ್ರಧಾನಿಯವರ ಭಾಷಣದ ಬಾಣಗಳ ಮೂಲಕವಾಗಿ ಗೊತ್ತಾಗತ್ತೆ. ಯಾವ್ಯಾವ ಏಟನ್ನು ಹೊಡಿತಾರೆ, ಯಾವ್ಯಾವ ವಿಚಾರಗಳನ್ನು ಎತ್ತುತ್ತಾರೆ, ಯಾರ ಮೇಲೆ ದಾಳಿಯನ್ನು ನಡೆಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕು. ಸಹಜವಾಗಿ ಈಗ ಅವರು ದೇಶದ ಬೇರೆ ಕಡೆಗೆಲ್ಲ ಭಾಷಣವನ್ನು ಮಾಡಿದಂಥ ಸಂದರ್ಭದಲ್ಲಿ ದೇಶವನ್ನು ಇಬ್ಬಾಗ ಮಾಡುವಂತಹ ವಿಚಾರವನ್ನು ಡಿ.ಕೆ. ಸುರೇಶ್ ಅವರೇನು ಮಾತಾಡಿದರು, ಅದನ್ನೂ ಕೂಡ ಹಲವು ಕಡೆಗಳಲ್ಲಿ ಪ್ರಸ್ತಾಪವನ್ನು ಮಾಡಿ ಮಾತನಾಡಿದರು ಅವರು. ಸೊ ಹಾಗಾಗಿ ಕರ್ನಾಟಕಕ್ಕೆ ಬಂದು ಅದನ್ನು ಮಾತನಾಡಲ್ವಾ ಗೊತ್ತಿಲ್ಲ. ಯಾಕಂದರೆ ಬೇರೆ ಕಡೆಗೆ ಅದನ್ನು ಮಾತನಾಡಿದ್ದಾರೆ ಅಂದರೆ ಇಲ್ಲಿ ಮಾತಾಡಲೇಬೇಕು ಅಂತ ಅವ್ರಿಗೇನಿಲ್ಲ. ಯಾವ ರೀತಿ ಇರುತ್ತೆ ಅವರ ಭಾಷಣ ಅನ್ನುವಂಥ ಬಹಳ ನಿರೀಕ್ಷೆ ಈಗ ಎಲ್ಲರಲ್ಲೂ ಕೂಡ ಇದೆ. ಕಾರಣ ಇಲ್ಲಿವರೆಗೂ ಕೂಡ ರಾಜ್ಯದ ಚುನಾವಣೆ ಏನು ನಡೀತಾ ಇದೆ, ಲೋಕಸಭೆ ಚುನಾವಣೆ ಒಂಥರ ಸಪ್ಪೆ ಥರ ಇದ್ದಿದ್ದು. ಏನು ನಡೀತಾ ಇದೆ ಚುನಾವಣೆ, ಸೈಲೆಂಟ್ ಆಗಿದೆಯಲ್ಲ ಅಂತ ಹೇಳಿ. ಈಗಾದರೂ ಬಿಸಿ ಇರುತ್ತಾ ಚುನಾವಣೆಯ ಕಾವು ಗೊತ್ತಿಲ್ಲ. ಆಯಾ ಪಕ್ಷಗಳಿಗೆ, ಆಯಾ ನಾಯಕರುಗಳಿಗೆ ಚುನಾವಣೆಯ ಬಿಸಿ ಜೋರಾಗೇ ಇರುತ್ತೆ. ಬಟ್ ರಾಜ್ಯದಲ್ಲಿ ಆ ರೀತಿಯಾಗಿ ಅಬ್ಬರಿಸುವ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದೆಯಾ ಅಂತಂದರೆ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು.